ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಈ ಬಗ್ಗೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದೆ. ಅಂದ್ರೆ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಕಾಂಗ್ರೆಸ್ ಪ್ರಬುದ್ಧ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿದೆ. ಒಂದೊಂದಾಗೆ ಕೇಂದ್ರದ ನಡೆಯನ್ನ ಪ್ರಶ್ನಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಅಂದ್ರೆ ದೇಶದ ವಿಚಾರ ಅಂತ ಬಂದಾಗ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು. ಇದರ ನಡುವೆ ಟ್ರಂಪ್ ಎಂಟ್ರಿ ಆಯಿತು. ಕದನ ವಿರಾಮ ಘೋಷಣೆಯಾಗುತ್ತೆ. ಮೂರನೇ ವ್ಯಕ್ತಿಯ ಎಂಟ್ರಿ ಬಗ್ಗೆ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೇಶದ ಭದ್ರತೆ ವಿಚಾರವಾಗಿ ಅಮೆರಿಕದ ಎಂಟ್ರಿಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ ಬಾರಿ ಕಾಂಗ್ರೆಸ್ ಬಹಳ ನಾಜೂಕಾಗಿ ಹುಷಾರಾಗಿ ಯಾವುದನ್ನ ಪ್ರತಿಕ್ರಿಯಿಸಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಅರಿತುಕೊಂಡು ಹಾಗೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ಇದೆಲ್ಲದರ ನಡುವೆ ರಾಜಕಾರಣ ಮರೆಯೋ ಹಾಗಿಲ್ಲ. ಸೊ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಯಾವ ರೀತಿ ಪ್ರಶ್ನೆಗಳನ್ನು ಮುಂದಿಡೋದಕ್ಕೆ ಮುಂದಾಗ್ತಾ ಇದೆ? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಫಾಲ್ಗಮ್ನಲ್ಲಿ ನಡೆದಂಥ ಘಟನೆ ದಿನದಿಂದಲೂ ಕೂಡ ಕಾಂಗ್ರೆಸ್ ಸಹಜವಾಗಿ ಕೂಡ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಪ್ರತಿ ಸಂದರ್ಭ ಸನ್ನಿವೇಶದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಗೊಂದಲದ ಹೇಳಿಕೆಗಳನ್ನ ಕೊಡದೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಇದೆ ಅನ್ನುವಂಥ ಮಾತುಗಳನ್ನ ದಿನನಿತ್ಯ ಕೂಡ ಪುನರುಚ್ಚರಿಸ್ಕೊಂಡು ಬರ್ತಿತ್ತು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆನ್ನೆಲುಬಾಗಿ ಕೂಡ ನಿಲ್ಲುವಂಥ ಒಂದು ಪ್ರಯತ್ನ ಮಾಡಿತ್ತು. ಅದಾದ ನಂತರ ಕೂಡ ಆದಂಥ ಬೆಳವಣಿಗೆ ಏನಿದೆ, ಇಡೀ ಬೆಳವಣಿಗೆ, ಅದೆಲ್ಲ ಬೆಳವಣಿಗೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಅದಾದ ನಂತರ ಕೂಡ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆಕ್ಷೇಪಗಳು ಕೂಡ ಸಹಜವಾಗಿ ವ್ಯಕ್ತ ಆಗಿರುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಒಂದು ಕಾಂಗ್ರೆಸ್ನಲ್ಲಿ ಕೂಡ ಮೂರನೇ ವ್ಯಕ್ತಿಯ ಪ್ರವೇಶ ಅನ್ನುವಂಥ ವಿಚಾರವನ್ನ ಈಗ ಮುಂದಿಟ್ಕೊಂಡು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ದೇಶದ ಭದ್ರತೆ ವಿಚಾರವಾಗಿ, ದೇಶದ ಸಾರ್ವಭೌಮತ್ವದ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರ ಎಂಟ್ರಿ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ಕೇಂದ್ರದ ಮುಂದೆ ಇಡುವಂಥ ಒಂದು ಪ್ರಯತ್ನ ಈಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಇವೆಲ್ಲ ಸಂದರ್ಭ ಸನ್ನಿವೇಶಗಳ ಬಗ್ಗೆ ಚರ್ಚೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ವಿಶೇಷ ಅಧಿವೇಶನವನ್ನು ಕರಿಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈಗ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಮುಂದಿಡಬೇಕು, ಏನೆಲ್ಲ ಚರ್ಚೆ ಮಾಡಬೇಕು, ಮತ್ತೆ ಏನೆಲ್ಲ ಲೋಪಗಳಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಮುಂದೆ ಇಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಈಗ ಕಾಂಗ್ರೆಸ್ ಒಂದಷ್ಟು ರಣತಂತ್ರವನ್ನು ರೂಪಿಸಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.